ಈ ವಿಡಿಯೋದಲ್ಲಿ ನಿಮ್ಮ ಕಿಚನಿಂದ ಬರೋ ವೇಸ್ಟು ಮತ್ತು ಸ್ವಲ್ಪ ಸಗಣಿ ಗೊಬ್ಬರ ಇದನ್ನು ಯೂಸ್ ಮಾಡಿಕೊಂಡು ನಾವು ಯಾವ ರೀತಿ ಒಂದು ಲಿಕ್ವಿಡ್ ರೂಪದ ಒಂದು ದ್ರವವನ್ನು ಮಾಡಿಕೊಂಡು ಟೆರೆಸ್ ಗಾರ್ಡನಲ್ಲಿ ಆರ್ಗ್ಯಾನಿಕ್ ವೇಯಲ್ಲಿ ನಮ್ಮ ಒಂದು ವೆಜಿಟೇಬಲನ್ನು ಬೆಳಿಬೋದು ಅಂತ ನಿಮಗೆ ತೋರಿಸ್ತಾ ಹೋಗ್ತೀನಿ. ಮೊದಲನೇದಾಗಿ ನಮಗೆ ಇದಕ್ಕೆ ಬೇಕಾಗಿರೋದೇನೆಂದರೆ ಒಂದು ದೊಡ್ಡ ಕಂಟೈನರ್ ತೊಗೋಬೇಕು. ಈ ರೀತಿ ಇದಕ್ಕೆ ನೀವು ಒಂದು 50% ಸಗಣಿ ಗೊಬ್ಬರ, ಅಂದರೆ ನಿಮಗೆ ರೋಡಲ್ಲಿ ಸಿಗೋ ಸಗಣಿನೋ ಅಥವಾ ಎಲ್ಲರೂ ಡೈರೆಕ್ಟಾಗಿ ಸಿಗ್ತಾಯಿದ್ರೆ ತೊಗೊಂಬನ್ನಿ. ಅದ್ರ ಜೊತೆಗೆ ನಿಮ್ಮ ಕಿಚನಲ್ಲಿ ಬರೋ ವೇಸ್ಟನ್ನು ನೀವು ಕೂಡ ಇದಕ್ಕೆ ಹಾಕ್ಬೋದು. ಯಾಕೆ 50% ಹೇಳ್ತಾ ಇದ್ದೀನಿ ಅಂತಂದರೆ 50% ಹಾಕಿದರೆ ಮಾತ್ರ ಅದು ಬೇಗ ರಿಯಾಕ್ಷನ್ ಆಗಿ ನಿಮಗೆ ಲಿಕ್ವಿಡ್ ಕನ್ವರ್ಟ್ ಆಗುತ್ತೆ. ಓಕೆ, ಬೇರೆದವರು ಮೇ ಬಿ ನಿಮಗೆ ಬರೀ ಕಿಚನ್ ವೇಸ್ಟ್ ಮಾತ್ರ ಹಾಕಿ ಮಾಡಂತ ಹೇಳ್ಬೋದು. ಅದು ತುಂಬ ಡಿಲೇ ಆಗುತ್ತೆ. ನಿಮಗೆ ಅದಕ್ಕೆ 15 ದಿವಸ 10 ದಿವಸ ಕಾಯಬೇಕು. ಈ ರೀತಿ ಮಾಡಿದ್ರೆ ನಿಮಗೆ 2 ರಿಂದ 3 ದಿನದಲ್ಲಿ ನಿಮಗೆ ಲಿಕ್ವಿಡ್ಡು ತುಂಬ ಬೇಗ ಕನ್ವರ್ಟ್ ಆಗಿ ನಿಮಗೆ ಲಿಕ್ವಿಡ್ ರೂಪದ ಏನು ದ್ರವ ಸಿಗುತ್ತಲ್ಲ, ನೀವು ಅದನ್ನು ನಿಮ್ಮ ಒಂದು ಪ್ಲ್ಯಾಂಟ್ಗೆ ಹಾಕ್ಬೋದು. ಸೊ ಇಲ್ಲೇನು ಮಾಡ್ತಾಯಿದ್ದೀನಿ ಅಂದರೆ ಒಂದು ದೊಡ್ಡ ಕಂಟೈನರ್ಗೆ ಸಗಣಿ ಗೊಬ್ಬರ ಹಾಕ್ತಾಯಿದ್ದೀನಿ ನಾನು. ನನಗೆ ನನಗೆ ಇಲ್ಲಿ ಕೊಟ್ಟಿಗೆ ಗೊಬ್ಬರ ಸಿಗ್ತಾಯಿದೆ. ಹಾಗಾಗಿ ನಾನು ಏನು ಮಾಡ್ತಾಯಿದ್ದೀನಿ, ಈ ಕೊಟ್ಟಿಗೆ ಗೊಬ್ಬರ ಕೂಡ ನನಗೆ ಏನಂತಂದರೆ ಸಗಣಿ ಪ್ಲಸ್ ಮತ್ತು ಈ ಕುರಿ ಮೇಕೆದು ಇದು ಅದು ಕೂಡ ಇದೆ ಇದರಲ್ಲಿ. ಸೊ ಹಾಗಾಗಿ ನನಗೆ ಇದು ತುಂಬ ಬೇಗನೆ ಸಿಗುತ್ತೆ ನನಗೆ. ನೋಡಿ, ಇಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ ನಿಮಗೆ, ಇದರಲ್ಲಿ ನೋಡಿ ಹಿಕ್ಕೆ ಕಾಳಿದೆ, ಸಗಣಿನೂ ಇದೆ, ಎರಡೂ ಮಿಕ್ಸ್ ಇದೆ. ಇದು ನನಗೆ ಏನಂದರೆ ಒಂದು 2 ದಿವಸ ಈ ಥರ ನೀರು ಹಾಕಿ ನೆನೆ ಇಡ್ತೀನಿ. ನೆನೆ ಇಡಬೇಕಾದ್ರೆ ಏನಂದರೆ ಇದನ್ನು ಕಂಪ್ಲೀಟ್ ಕ್ಲೋಸ್ ಮಾಡಬೇಕು. 1 ದಿವಸ ಕಂಪ್ಲೀಟ್ ಕ್ಲೋಸ್ ಮಾಡಬೇಕು. ಅದೇನಂದರೆ ಒಳಗಡೆ ಹೀಟ್ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಅದಾದಮೇಲೆ ಏನಂದರೆ ಆಮೇಲೆ ರಿಯಾಕ್ಷನ್ ಆಗಿ ಸ್ಟಾರ್ಟ್ ಆಗುತ್ತೆ. ಅದು ಆದಮೇಲೆ ಏನಂದರೆ ಕಂಪ್ಲೀಟ್ ಲಿಕ್ವಿಡ್ ನಿಮಗೆ ಒಂಥರ ಬ್ಲ್ಯಾಕ್ ಲಿಕ್ವಿಡ್ ಥರ ಸಿಗುತ್ತೆ. ತುಂಬ ರಾ ಇರುತ್ತೆ ಇದು. ಅದು ಸಿಕ್ಕ ಮೇಲೆ ಅದು ಆಗಬೇಕಂದ್ರೆ ನಿಮಗೆ ಅಟ್ಲೀಸ್ಟ್ ಒಂದು 3 ದಿನ ವೆಯ್ಟ್ ಮಾಡಬೇಕಾಗತ್ತೆ. ನೋಡಿ, ಈ ರೀತಿ ಕ್ಲೋಸ್ ಮಾಡಿಬಿಡ್ತೀನಿ. ಕಂಪ್ಲೀಟ್ ಒಂದು ಸ್ವಲ್ಪ ಏರ್ ಹೋಗೋಲ್ಲ ಆ ಥರ ಕ್ಲೋಸ್ ಮಾಡ್ತೀನಿ 1 ಡೇ. ನೆಕ್ಸ್ಟ್ 1 ಡೇ ಆದಮೇಲೆ 24 ಅವರ್ಸ್ ಆದಮೇಲೆ ನಾನು ಇದನ್ನು ಓಪನ್ ಮಾಡ್ತೀನಿ. ಅಲ್ಲಿವರೆಗೂ ಹೀಗೆ ಇರಬೇಕಿದು. ಇದು ತುಂಬ ಸ್ಟ್ರಾಂಗ್ ಆ್ಯಕ್ಚುಲಿ. ನಿಮಗೆ ನಿಮ್ಮ ಪ್ಲ್ಯಾಂಟ್ಸ್ ಎಲ್ಲ ತುಂಬ ನಿಮಗೇನು ಈಗ ಕೆಮಿಕಲ್ ಹಾಕಿ ನೀವೇನು ಬೆಳೀತಿರಲ್ಲ, ಅದಕ್ಕಲ್ಲಿ ಏನು ಸಿಗುತ್ತೋ ಅದೆಲ್ಲ ನಿಮಗೆ ಈ ಒಂದು ಲಿಕ್ವಿಡ್ ರೂಪದಲ್ಲಿ ಸಿಗುತ್ತೆ. ಸೊ ಈಗ ನಾನು 24 ಅವರ್ ಆದಮೇಲೆ ತೆಗೆದಿದ್ದೀನಿ. ಗ್ಯಾಪಲ್ಲಿ ನಾನು ಏನು ಮಾಡಿದೆ ಅಂದರೆ ಸ್ವಲ್ಪ ನನ್ನ ಮನೆಯಲ್ಲಿ ಸ್ವಲ್ಪ ವೇಸ್ಟ್ ಆಗಿರೋ ಜೋಳ ಇತ್ತು, ಕಂಪ್ಲೀಟ್ ಇದಾಗಿತ್ತು, ಅದನ್ನು ಕೂಡ ಇದಕ್ಕೆ ಹಾಕಿದ್ದೀನಿ. ಹಾಗಾಗಿ ನಿಮಗೆ ಅದು ವೈಟ್ ಕಾಣಿಸ್ತಾ ಇದೆ. ನೋಡಿ, ಈ ರೀತಿ ಹಾಕಿ ಮತ್ತೆ ನಿಮಗೆ ನೀರು ಹಾಕೋಬೇಕು ಇದಕ್ಕೆ. ಅಂದರೆ ಅದು ಸ್ವಲ್ಪ ತುಂಬ ಗಟ್ಟಿ ಇರುತ್ತಲ್ವ ಅದು ಲಿಕ್ವಿಡು, ಅದು ತಿಳಿಯಾಗಬೇಕು ಅಂತಂದರೆ ನೀವು ನೀರು ಹಾಕ್ಕೊಂಡು ಈ ಥರ ತೆಗಿಬೇಕು. ನೋಡಿ, ಹೋಲ್ ತೆಗಿತಾ ಇದ್ದೀನಿ, ಓಪನ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ತುಂಬ ಸ್ಮೆಲ್ ಇರ್ತಿದ್ದು. ಯಾಕಂದರೆ ಫಸ್ಟ್ ಲಿಕ್ವಿಡ್ ಇದಲ್ವ, ಇದು ತುಂಬ ಸ್ಟ್ರಾಂಗ್ ಇರುತ್ತೆ. ನೆಕ್ಸ್ಟ್ ಟೈಮ್ ನೀವು ನೀರು ಹಾಕಿ ಮತ್ತೆ ಇದನ್ನು ಹಾಗೆ ತೆಗಿತಾ ಇರ್ತೀವಿ. ಇದನ್ನು ನಾನು ಏನಂದರೆ ಆಲ್ಮೋಸ್ಟ್ 1 ತಿಂಗಳು ಇದೇ ರೀತಿ 2 ಡೇಸ್ 3 ಡೇಸ್ ಬಿಡ್ತೀನಿ, ಮತ್ತು ಈ ರೀತಿ ನೀರು ಹಾಕ್ತೀನಿ. ಮತ್ತು ನನಗೆ ಒಂದು ಅರ್ಧ ಬಕೆಟಷ್ಟು ಲಿಕ್ವಿಡ್ ಸಿಗುತ್ತೆ. ಅಷ್ಟು ಸಿಕ್ಕರೆ ಸಾಕು ನನಗೆ. ಯಾಕಂದರೆ ಅಷ್ಟು ನನ್ನ ಟೆರೆಸಲ್ಲಿರೋ ಅಷ್ಟು ಪ್ಲ್ಯಾಂಟ್ಗೂ ಕೂಡ ಇದಾಗುತ್ತೆ. ನಾನು ಇದನ್ನು ಏನು ಮಾಡ್ತಾಯಿದ್ದೀನಿ ಅಂತಂದರೆ ಫುಲ್ ಮಿಕ್ಸ್ ಮಾಡಿಕೊಂಡು, ಇದು ಯಾಕಂದರೆ ತುಂಬ ಗಟ್ಟಿ ಇರುತ್ತೆ. ಇದು ಗಟ್ಟಿ ಅಂದರೆ ರಾ ಇರುತ್ತೆ. ಓಕೆ, ಇದು ತುಂಬ ಹೀಟ್ ಅಲ್ವಾ. ಸೊ ನೀವು ಪ್ಲ್ಯಾಂಟಿಗೆ ಡೈರೆಕ್ಟಾಗಿ ಹಾಕಿದರೆ ಟೈಮು ಕೆಲವೊಂದು ಪ್ಲ್ಯಾಂಟ್ಗಳು ಹಾಳಾಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಏನು ಮಾಡ್ತೀನಿ, ನಾನು ಇದನ್ನು ಸ್ವಲ್ಪ ಇದಕ್ಕೆ ವಾಟರ್ ಮಿಕ್ಸ್ ಮಾಡ್ಕೋತೀನಿ. ತುಂಬ ಸ್ಟ್ರಾಂಗ್ ಬೇಡ, ಸ್ವಲ್ಪ ಸ್ಮೂತ್ ಮಾಡೋಣ ಅಂತ ಸ್ವಲ್ಪ ನೀರು ಹಾಕ್ಕೊಂಡು ಸ್ಮೂತ್ ಮಾಡಿಕೊಂಡು ಇದನ್ನು, ನನಗೆ ಏನಂದರೆ ಒಂದು ಪ್ಲ್ಯಾಂಟಿಗೆ ಅಟ್ಲೀಸ್ಟು ಒಂದು ಜಗ್ ಇರುತ್ತಲ್ವ, ಅಷ್ಟು ಆಗಬೇಕು. ಅಷ್ಟು ಇದನ್ನು ನೀರು ಮಿಕ್ಸ್ ಮಾಡ್ಕೊಂಡು ರೆಡಿ ಮಾಡ್ಕೋತೀನಿ. ಇವಾಗ ನೋಡಿ, ಈ ರೀತಿ ನಾನು ಎಲ್ಲ ಪಾಟ್ಗಳಿಗೂ ಹಾಕ್ತಾಯಿದ್ದೀನಿ. ಇದರಿಂದ ಏನಾಗುತ್ತೆ ಗೊತ್ತಾ, ನಿಮಗೆ ಯಾವುದೇ ರೀತಿ ಕೆಮಿಕಲ್ ಯೂಸ್ ಮಾಡೋ ಅವಶ್ಯಕತೆನೇ ಬರೋಲ್ಲ. ಆಲ್ರೆಡಿ ನಿಮ್ಮ ಪಾಟ್ಗಳು ತುಂಬಿ ಹೋಗಿರುತ್ತೆ, ಬಟ್ ನಿಮಗೆ ಕೊಟ್ಟಿಗೆ ಗೊಬ್ಬರ ಹಾಕೋಕ್ಕೆ ಜಾಗ ಇರೋಲ್ಲ. ಸೊ ಅದಕ್ಕೋಸ್ಕರ ನೀವು ಈ ರೀತಿ ಮಾಡ್ಕೊಂಡ್ರೆ ಪ್ಲ್ಯಾಂಟ್ಗಳು ತುಂಬ ಚೆನ್ನಾಗಿ ಬರುತ್ತೆ. ನೀವು ಆರ್ಗ್ಯಾನಿಕ್ ವೇಲ್ ಬೆಳೆದಂಗೂ ಆಗುತ್ತೆ. ಇದನ್ನು ಟೆರೆಸ್ ಗಾರ್ಡನ್ ಮಾಡೋರಿಗೆ ಈ ರೀತಿ ಒಂದು ಸೊಲ್ಯೂಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ರೀತಿ ಎಲ್ಲರೂ ಮಾಡಿ. ಇದು ತುಂಬ ಸ್ಟ್ರಾಂಗು ಮತ್ತು ತುಂಬ ಪವರ್ಫುಲ್ ಇದು. ಪ್ಲ್ಯಾಂಟ್ಗಳು ತುಂಬ ನೀವು ನೋಡ್ತಾ ಇರ್ಬೋದು. ಇಲ್ಲಿ ನೋಡಿ, ಈ ಬಾಳೆ ಗಿಡ ನೋಡಿ ಎಷ್ಟು ಗ್ರೀನಾಗಿ, ನೀವು ಕೆಮಿಕಲ್ ಹಾಕಿ ಬೆಳೆದಿರೋ ಥರ ಎಷ್ಟು ನೀಟಾಗಿ ಬಂದಿದೆ. ಸೊ ಇದಕ್ಕೆಲ್ಲ ಕಾರಣ ಏನಂದರೆ ಆ ಲಿಕ್ವಿಡ್ ರೂಪದಲ್ಲಿರೋ ಒಂದು ಫರ್ಟಿಲೈಸರ್ ಇದೆಯಲ್ಲ, ಅದರಲ್ಲಿ ಎಲ್ಲವೂ ಇರುತ್ತೆ. ಅದು ಆಲ್ರೆಡಿ ರಿಯಾಕ್ಷನ್ ಆಗಿರುತ್ತಲ್ವ, ಸೊ ಚೆನ್ನಾಗಿರುತ್ತೆ. ಹಾಗಾಗಿನೇ ನನ್ನ ಟೆರೆಸ್ ಗಾರ್ಡನಲ್ಲಿ ನಾನು ಇಷ್ಟೊಂದು ವೆಜಿಟೇಬಲ್ ಬೆಳೆಯೋಕ್ಕಾಗ್ತಾಯಿದೆ. ಸೊ ಟೊಮೆಟೊ ಆಗಲಿ, ಹೀರೆಕಾಯಿ ಆಗಲಿ, ಎಲ್ಲವೂ ಕೂಡ ತುಂಬ ಚೆನ್ನಾಗಿ ಬರ್ತಾಯಿದೆ. ಈ ರೀತಿ ನಾನೊಂದು ವೀಕ್ಲಿ 1 ಸರಿ, ಅಟ್ಲೀಸ್ಟ್ 1 ಸರಿ ಅಥವಾ 4 ಡೇಸ್ 1 ಸರಿ ನಾನು ಏನು ಮಾಡ್ತೀನಿ, ಮತ್ತೆ ಆ ಬಕೆಟ್ ಏನು ಇದೆಯಲ್ಲ, ಫರ್ಟಿಲೈಸರ್ ಹಾಕಿರೋ ಏನು ಟಬ್ ಇದೆಯಲ್ಲ, ಅದಕ್ಕೇನೆಂದರೆ ಮತ್ತೆ 1 ಬಕೆಟ್ ನೀರು ಹಾಕ್ತೀನಿ. ಮತ್ತು ನನಗೆ ಒಂದು ಅರ್ಧ ಬಕೆಟಷ್ಟು ಲಿಕ್ವಿಡ್ ಸಿಗುತ್ತೆ. ಆ ಲಿಕ್ವಿಡಿಗೆ ಮತ್ತೆ ಒಂದು ಅರ್ಧ ಬಕೆಟಷ್ಟು ನೀರು ಹಾಕ್ಕೊಂಡು ಅದನ್ನು ನಾನು ಈ ರೀತಿ ಕೊಡ್ತಾಯಿರ್ತೀನಿ. ನೀವು ಇಲ್ಲಿ ನೋಡ್ಬೋದು, ದುಂಡು ಮಲ್ಲಿಗೆ ಇದು, ಗಟ್ಟಿ ಮಲ್ಲಿಗೆ ಇದು.
ಆ್ಯಕ್ಚುಲಿ ಹೂಗಳೇ ಬರಲ್ಲ. ಬಟ್ ಈಗ ನೋಡಿ ಈ ಗಿಡದ ತುಂಬ ಎಲ್ಲ ಹೂವಿದೆ. ಯಾಕಂದರೆ ಆ ಫರ್ಟಿಲೈಸರ್ ಕೊಡೋಕೆ ಸ್ಟಾರ್ಟ್ ಮಾಡಿದ್ಮೇಲೆ ಆ್ಯಕ್ಚುಲಿ ಮುಂಚೆ ಇದರಲ್ಲಿ ಒಂದು ಹೂವು ಬರ್ತಾ ಇರಲಿಲ್ಲ. ಅದನ್ನು ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಗಿಡ ತುಂಬ ಹೂ ಬರ್ತಾಯಿದೆ. ಆಮೇಲೆ ಇಲ್ಲಿ ಗ್ರೇಪ್ಸ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಆಮೇಲೆ ಹೀರೆಬಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಫ್ಲವರ್ ಬರ್ತಾಯಿದೆ ಇವಾಗ. ಎಷ್ಟೋ ಜನ ಹೇಳ್ತಿರ್ತಾರೆ ಹೀರೆಬಳ್ಳಿ ಫ್ಲವರ್ ಬರುತ್ತೆ ಬಟ್ ಉದುರೋಗುತ್ತೆ ಅಂತ. ಬಟ್ ನಾನು ಇದನ್ನು ಲಿಕ್ವಿಡ್ ರೂಪದಲ್ಲಿ ಕೊಡೋಕೆ ಸ್ಟಾರ್ಟ್ ಮಾಡಿದ್ಮೇಲೆ ಸುಮಾರು ಹೀರೆಕಾಯಿ ಬರ್ತಾಯಿದೆ. ನೀವು ಲಾಸ್ಟ್ ವೀಡಿಯೋದಲ್ಲಿ ನೋಡಿರ್ಬೋದು, ನಾನು ಸುಮಾರು ವೆಜಿಟೇಬಲ್ನ ಹಾರ್ವೆಸ್ಟ್ ಮಾಡಿದ್ದೆ. ಅದರಲ್ಲಿ ಹೀರೆಕಾಯಿ, ಆಮೇಲೆ ಟೊಮೆಟೊ, ಕರಿಬೇವು ಅಂತೂ ತುಂಬ ಸ್ಟ್ರಾಂಗಾಗಿ ಬರುತ್ತೆ. ಇದಕ್ಕೆ ಬ್ಲ್ಯಾಕ್ ಆಗುತ್ತೆ, ಅಷ್ಟು ಗಿಡ ದೊಡ್ಡ ದೊಡ್ಡ ಎಲೆ ಬರುತ್ತೆ, ಅಷ್ಟು ಚೆನ್ನಾಗಿ ಬರುತ್ತೆ. ಈ ಬದನೆ ಗಿಡ ನೋಡಿ, ನೀವು ಯಾವಾಗಾದ್ರೂ ಯೂರಿಯಾ ಹಾಕಿ ಬೆಳೆದವ್ರಿಗೆ ಮತ್ತು ಇಲ್ಲಿ ನಾನು ಬೆಳೆದಿರೋದಕ್ಕೂ ಏನೂ ಡಿಫ್ರೆನ್ಸೇ ಇಲ್ಲ. ಯಾಕಂದರೆ ಅಷ್ಟು ನೋಡಿ ಎಷ್ಟು ಗ್ರೀನಾಗಿ ಎಷ್ಟು ಚೆನ್ನಾಗಿ ಬಂದಿದೆ. ಅಂದರೆ ಹೆಲ್ದಿ ಪ್ಲ್ಯಾಂಟ್ ಇದೆ ಅಂತ ಅಲ್ವಾ. ಸೊ ಈ ರೀತಿ ನೀವು ಮಾಡಿದ್ರೆ ನಿಮ್ಮ ಟೆರೆಸ್ ಗಾರ್ಡನಲ್ಲಿ ಕೂಡ ನೀವು ಆರ್ಗ್ಯಾನಿಕ್ ವೇಲೆ ನೀವು ಬೆಳೆದು ನಿಮ್ಮ ಮನೆಗೆ ಆಗುವಷ್ಟು ವೆಜಿಟೇಬಲನ್ನು ಬೆಳಿಬೋದು. ಥ್ಯಾಂಕ್ ಯು ಸೋ ಮಚ್.